ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳ, ಇವತ್ತಿನ ಈ ಲೆಕ್ಚರ್ ಡಿಸ್ಕಸ್ ಮಾಡೋಣ ನಿಮ್ಮ ಸೆಕೆಂಡ್ ಚಾಪ್ಟರ್ ಅಂದರೆ ಕ್ಯಾಲ್ಕುಲಸಲ್ಲಿ ಸೆಕೆಂಡ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ದ ವೆರಿ ಫಸ್ಟ್ ಲೆಕ್ಚರ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಓಕೆ, ಸೊ ನಾವು ಆಲ್ರೆಡಿ ಎಂಟೈರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬೇಸಿಕ್ಕಿಂದ ಹಿಡಿದು ಎಂಟೈರ್ ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಐ ಕೀಪ್ ಗಿವಿಂಗ್ ಆಲ್ ದ ಲೆಕ್ಚರ್ಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವು ಯಾವುದೇ ಲೆಕ್ಚರ್ ಯಾವ ಟೈಮಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಚೆಕ್ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ಸೊ ರೇಟ್ ಆಫ್ ಈ ಚಾಪ್ಟ್ರಲ್ಲಿ ಯೂಶಲಿ ಆ್ಯಕ್ಚುಲಿ 5 ಟಾಪಿಕ್ಸ್ ಇದೆ, ಬಟ್ ರೀಸೆಂಟಾಗಿ NCERT ತುಂಬ ಕೆಲವೊಂದು ಪೋರ್ಷನ್ ಡಿಲೀಟ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಓನ್ಲಿ 3 ಟಾಪಿಕ್ಸ್. ಒನ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಆ್ಯಂಡ್ ಅದಾದಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್, ಅದಾದಮೇಲೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಅಂತ. ಆ್ಯಂಡ್ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ನೀವು ಯಾವುದೇ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಚೆಕ್ ಮಾಡಿದ್ರೆ ಸೊ 5 ಮಾರ್ಕರ್ ಬರ್ತಾಯಿತ್ತು ಪ್ರತಿ ವರ್ಷವೂ. ಫಿಕ್ಸ್ ಕ್ವಶನ್ 5 ಮಾರ್ಕ್ ತುಂಬ ಈಸಿ ಇರ್ತಾಯಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಲೆಂತಿ ತುಂಬ ಶಾರ್ಟ್ ಸ್ಟೆಪ್ಸು 5 ಮಾರ್ಕ್ಸ್ ಬರ್ತಾಯಿತ್ತು. ಬಟ್ ಈ ವರ್ಷದಿಂದ ಮಾಡೆಲ್ ಪೇಪರ್ ಅದೊಂದು 5 ಮಾರ್ಕ್ ಬಂದಿಲ್ಲ. ಬಟ್ ದೇ ಕ್ಯಾನ್ ಆಸ್ಕ್ ಫಾರ್ 2 ಮಾರ್ಕರ್ಸ್ 3 ಮಾರ್ಕರ್ಸ್. ಇನ್ಫ್ಯಾಕ್ಟ್ 2 ಮಾರ್ಕರ್ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಸೊ 2 ಮಾರ್ಕರ್ಸ್ ಆಗಲಿ 5 ಮಾರ್ಕರ್ಸ್ ಆಗಲಿ 3 ಮಾರ್ಕರ್ಸ್ ಆಗಲಿ ಯಾವ ಥರ ಬೇಕಾದರೂ ಕೇಳ್ಬೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಯಾವುದೇ ಥರ ಕ್ವಶನ್ ನೀವು ಮಾಡ್ಬೋದು. ಓಕೆ, ಆ್ಯಂಡ್ ಕಮಿಂಗ್ ಟು ದಿಸ್, ಸೊ ನಾನು ಬೇಸಿಕ್ಕಿಂದ ಹಿಡಿದು ಸಿಂಪಲ್ ಕ್ವಶನ್ಸ್ ತೊಗೊಂಡು ಎಲ್ಲ ಕ್ವಶನ್ಸ್ ವಿಲ್ ಡಿಸ್ಕಸ್ ಇನ್ ದಿಸ್ ಲೆಕ್ಚರ್. ಓಕೆ, ಆ್ಯಂಡ್ ಫಸ್ಟ್ ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದರೆ ಏನು? ಬೇಸಿಕಲಿ ಇಟ್ಸ್ ವೆರಿ 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 ಸಿಂಪಲ್. ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅಂದರೆ ಅದು ವರ್ಡ್ ಇಟ್ ಸೇಸ್ ರೇಟ್ ಆಫ್ ಚೇಂಜ್ ಆಫ್ ಸಮ್ ಕ್ವಾಂಟಿಟಿ. ಏನಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್ is changing with respect to time. Velocity is changing with respect to time, acceleration or something, charge is changing with respect to time, that is q. So there's one quantity, for example charge q changes with respect to time, that's called as rate. One quantity is changing with respect to other quantity. ಅರ್ಥ ಆಯ್ತಾ? ಅದು ರೇಟ್ ಆಫ್ ಚೇಂಜ್, ಹೌ ಫಾಸ್ಟ್ ಇಸ್ ಚೇಂಜಿಂಗ್. ಅದರ ಮುಂದೆ ಡಿ ಹಾಕ್ಬಿಟ್ರೆ ಅದೇ ಡಿಫ್ರೆನ್ಸಿಯೇಷನ್ ಆಗಿಬಿಡುತ್ತೆ. ಡಿ ಹಾಕಿದ್ರೆ ಸ್ಮಾಲ್ ಚೇಂಜ್ ಅಂದರೆ ಇನ್ಸ್ಟಂಟೇನಿಯಸ್ ಚೇಂಜ್ ಕೂಡ ಕೊಡುತ್ತೆ ನಿಮಗೆ. ಈವನ್ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಕೂಡ ಯಾವ ಚಾಪ್ಟರ್ದು ಕೆಮಿಕಲ್ ಕೈನೆಟಿಕ್ಸ್, ಅದರಲ್ಲಿ ಕೂಡ ರೇಟ್ ಆಫ್ ಚೇಂಜ್ ಆಫ್ ಫಾರ್ ಸಮಥಿಂಗ್ ಇದೆ. ಕೆಮಿಕಲ್ ಕೈನೆಟಿಕ್ಸ್ ಕೂಡ ನಿಮಗೆ ಇದೆ ಆ್ಯಕ್ಚುಲಿ. ವಾಟ್ ಈಸ್ ದಸ್ ಪ್ರಾಡಕ್ಟ್ಸ್ ರೇಟ್ ಆಫ್ ಎ ಈಕ್ವೇಷನ್. ಸೊ dp/dt dr/dt ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಅಂತ ಏನೋ ಬರುತ್ತಲ್ವ. ಸೊ ಆ ರೀತಿ ಎಲ್ಲ ಕಡೆ ಬರುತ್ತೆ ಮಕ್ಕಳಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಹಿಯರ್, ಓನ್ಲಿ ಎವ್ರಿವೇರ್. ವೆಲಾಸಿಟಿ, ಟೈಮ್, ಫಿಸಿಕ್ಸ್, ಎವ್ರಿವೇರ್. ಸೊ ನಮ್ಮ ಮ್ಯಾಥ್ಸಲ್ಲಿ ನಾವೇನು ಮಾಡ್ತೀವಿ, ವಿ ಡೋಂಟ್ ಟೇಕ್ ಎನಿ ಫಿಸಿಕಲ್ ಕ್ವಾಂಟಿಟೀಸ್. ನಾವು ಜಸ್ಟ್ ಎಕ್ಸ್ ಅಂತ ತೊಗೊತೀವಿ, ವೈ ಅಂತ ತೊಗೊತೀವಿ. ಸೊ ಇಫ್ ಐ ರೈಟ್ ಸಮಥಿಂಗ್ ಕಾಲ್ಡ್ dx/dy, ವಾಟ್ ಡಸ್ ಇಟ್ ಮೀನ್? ಹೌ ಫಾಸ್ಟ್ ಎಕ್ಸ್ ಈಸ್ ಚೇಂಜಿಂಗ್. How x is changing, not fast ಅಂತಲ್ಲ, how x is changing with respect to y. This is the meaning. ಅದು ಇದರ ಅರ್ಥ ಇದಿರೋದು, how x is changing with respect to y ಅಂತ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ dx/dy. ಅರ್ಥ ಆಯ್ತಾ? ಒಂದು ವೇಳೆ if it is dx/dt, you don't have to say with respect to time. We can just say how fast y is changing. When they use the word fast, ಎಷ್ಟೊಂದು ಕಡೆ ಅವ್ರು ಹೇಳೋದಿಲ್ಲ ನಿಮಗೆ ವಿತ್ ರೆಸ್ಪೆಕ್ಟ್ ಟೈಮ್ ಅಂತ. ಹೌ ಫಾಸ್ಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸೊ ಇಟ್ಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. ಅರ್ಥ ಆಯ್ತಾ? ಸಿಂಪಲ್ ಕಾನ್ಸೆಪ್ಟ್. ಹೌ ಫಾಸ್ಟ್ ಸಮಥಿಂಗ್ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅದರ್ ಥಿಂಗ್. ದಿಸ್ ಇಸ್ ಕಾಲ್ಡ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ತುಂಬ ಅಪ್ಲಿಕೇಶನ್ಸ್ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ. ಇಷ್ಟೇ ಮಕ್ಕಳಿಗೆ ಕಾನ್ಸೆಪ್ಟ್ ಏನೂ ಇಲ್ಲ. ನಾನು ಹೇಳ್ತೀನಲ್ವ, ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ ಇಷ್ಟು ಕ್ವಶನ್ಸ್ ನೋಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಸೊ ಕಾನ್ಸೆಪ್ಟ್ ಅರ್ಥ ಆದಮೇಲೆ ಸೊ ಯು ಹ್ಯಾವ್ ಟು ಗೋ ಟು ಇದು ಬೇಸಿಕ್ ನೀವೆಲ್ಲ ಕಲ್ತಿರ್ತೀರ. ಐ ಥಿಂಕ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಕಲ್ತಿರ್ತೀರ ನೀವೆಲ್ಲರೂ. ಸೊ ಇದೆಲ್ಲ ಫಾರ್ಮ್ಲೆಸ್ ನಿಮ್ಗೆ ಗೊತ್ತಿರಬೇಕು. ಸೊ ಎಲ್ಲ ಕಡೆನೂ ಕ್ಯೂಬು, ಸರ್ಫೇಸ್ ಏರಿಯಾ, ಕ್ಯೂಬು, ವಾಲ್ಯೂಮ್ ನಾನೇ ಬರೆದ್ಬಿಟ್ಟಿದ್ದೀನಿ, πr², ಸರ್ಕಂಫರೆನ್ಸು. ಸೊ ಸರ್ಫೇಸ್ ಏರಿಯಾ, ವಾಲ್ಯೂಮ್. ಏನು ಎಕ್ಸಾಮ್ ಕೆಲವೊಂದು ಕ್ವಶನ್ ಏನಾಗುತ್ತೆ ಅಂದರೆ ದೇ ವಿಲ್ ಗಿವ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ರೇಡಿಯಸ್ ಇಸ್ ಚೇಂಜಿಂಗ್. ಈಗ ಒಂದು ಸರ್ಕಲ್ದು ರೇಡಿಯಸ್ ಇನ್ಕ್ರೀಸ್ ಒಂದು ಸರ್ಕಲ್ ರೇಡಿಯಸ್ ಇನ್ಕ್ರೀಸ್ ಆದರೆ ಅದರ ಏರಿಯಾನು ಇನ್ಕ್ರೀಸ್ ಆಗುತ್ತಲ್ವಾ. ಸ್ವಲ್ಪ ರೇಡಿಯಸ್ ಇನ್ಕ್ರೀಸ್ ಆದರೆ ಏರಿಯಾನು ಇನ್ಕ್ರೀಸ್ ಆಗುತ್ತೆ. ಆ ಥರ ಒಂದು ವೇಳೆ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್, ಹೌ ಫಾಸ್ಟ್ ದ ಏರಿಯಾ ಇಸ್ ಇನ್ಕ್ರೀಸಿಂಗ್. ಇಫ್ ಏರಿಯಾ ಈಸ್ ಡಿಕ್ರೀಸಿಂಗ್, ಹೌ ಫಾಸ್ಟ್ ರೇಡಿಯಸ್ ಇಸ್ ಡಿಕ್ರೀಸಿಂಗ್. ಅವ್ರು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಕೊಟ್ಬಿಟ್ಟು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನ ಕೇಳ್ಬೋದು. ಅರ್ಥ ಆಯ್ತಾ? ಯಾವ್ದು ಬೇಕಾದ್ರೂ ಕೇಳ್ಬೋದು. ಈ ಡೋಂಟ್ ಹ್ಯಾವ್ ಟು ಬಿ ದಿಸ್ ಓನ್ಲಿ ಅಂತ. ಸೊ ಎಲ್ಲ ಫಾರ್ಮುಲಾಸು ನಿಮಗೆ ಗೊತ್ತಿರಲೇಬೇಕು. ಅರ್ಥ ಆಯ್ತಾ? ಹೋಪ್ ಯು ನೋ ಆಲ್ರೆಡಿ ದಿಸ್ ಇಸ್ ದ ಹೈಟ್ ಆ್ಯಂಡ್ ದಿಸ್ ಇಸ್ ದ ರೇಡಿಯಸ್ ಆ್ಯಂಡ್ ದಿಸ್ ಇಸ್ ಸ್ಲ್ಯಾಂಟ್ ಐಡಿಯಲ್ ಆ್ಯಂಡ್ ದಿಸ್ ಇಸ್ ದ ರೇಡಿಯಸ್ ಆ್ಯಂಡ್ ದಿಸ್ ಇಸ್ ದ ಹೈಟ್ ಆಫ್ ದ ಕೋನ್. ಇದೆಲ್ಲ ನೀವೆಲ್ಲ ಆಲ್ರೆಡಿ ಕಲ್ತಿರ್ತೀರ. ಲೆಟ್ಸ್ ಗೋ ಟು ಫಸ್ಟ್ ಆ್ಯಂಡ್ ಸಿಂಪಲ್ ಕ್ವಶನ್. ಏನಿದು? ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್. ಅವ್ರು ಕೊಟ್ಟಿದ್ದಾರೆ ನೋಡಿ, ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಒಂದು ವೇಳೆ ಅವ್ರೇನಾದರೂ ಹೌ ಫಾಸ್ಟ್ ಅಂತ ಕೇಳಿದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್.
ಅರ್ಥ ಆಯ್ತಾ? ಸೊ ನಾವು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ನನಗೆ ಫಾರ್ಮುಲಾ ಗೊತ್ತು, ಪೈ ಆರ್ ಸ್ಕ್ವೇರ್ ಅಂತ. ಸೊ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಬಂದು ಪೈ ಆರ್ ಸ್ಕ್ವೇರ್. ಸೊ ವಾಟ್ ಈಸ್ ಡಿ ಎ ಬೈ ಡಿ ಆರ್, ಇದು ಕ್ವಶನ್ ಕೇಳ್ತಾ ಇದ್ದಾರೆ ಅವರು. ಆ್ಯಂಡ್ ವಾಟ್ ಈಸ್ ಗಿವನ್ ವ್ಯಾಲ್ಯೂ, ಆರ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಅರ್ಥ ಆಯ್ತಾ ಬೇಸಿಕಲಿ? ಸೊ ಡಿ ಎ ಬೈ ಡಿ ಆರ್, ಸೊ ಈ ಥರ 3 ಸೆಂಟಿಮೀಟರ್ ಬರುತ್ತೆ. ಆ್ಯಂಡ್ ಸೊ ಜಸ್ಟ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ. ವಾಟ್ ಇಸ್ ಏರಿಯಾ, ಡಿಫ್ರೆನ್ಷಿಯೇಟ್ ಮಾಡಿ 2 ಪೈ ಆರ್ ಆಯಿತಾ. ಸೊ ಡಿ ಎ ಬೈ ಡಿ ಆರ್ ಬಂದು 2 ಪೈ ಆರ್ ಆಗುತ್ತೆ. ಏರಿಯಾ ಬಂದು ಪೈ ಆರ್ ಸ್ಕ್ವೇರು, ಡಿ ಎ ಬೈ ಡಿ ಆರ್ 2 ಪೈ ಆರ್. ಪುಟ್ ದ ವ್ಯಾಲ್ಯೂ ಆಫ್ ಆರ್ ಇಸ್ 3 ಸೆಂಟಿಮೀಟರ್ ಇನ್ ದಿಸ್ ಕೇಸ್. ಸೊ ಆನ್ಸರ್ ಬಂದು 2 ಪೈ ಇಂಟು ಆರ್ ಈಸ್ ಈಕ್ವಲ್ ಟು 3 ಬರುತ್ತೆ. ಸೊ 3 2s are 6 ಪೈ ಸೆಂಟಿಮೀಟರ್ with respect to radius, centimeter. So centimeter square by centimeter or just centimeter. ಅರ್ಥ ಆಯ್ತಾ? ಈಗ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಅಂದರೆ ಆಸ್ಕಿಂಗ್ ವಾಟ್ ಈಸ್ ಡಿ ಎ ಬೈ ಡಿ ಆರ್. ಏರಿಯಾ ಒಂದು ಪೈ ಆರ್ ಸ್ಕ್ವೇರ್. ಒಂದು ವೇಳೆ ಇದೇ ಕ್ವಶನ್ನು ಅವ್ರು ಏನೋ ಡಿ ಎ ಬೈ ಡಿ ಟಿ ಕೊಟ್ಟಿದ್ರೆ ಸೊ ಆಗ ಡಿಫ್ರೆಂಟ್. ಯು ಹ್ಯಾವ್ ಟು ಯೂಸ್ ವಾಟ್ ಯು ಹ್ಯಾವ್ ಟು ಯೂಸ್, ಟೆಲ್ ಮಿ. ಯು ಹ್ಯಾವ್ ಟು ಯೂಸ್ ಇಂಪ್ಲಿಸಿಟ್ ಫಂಕ್ಷನ್ಸ್. ನಾನು ಹೇಳಿದ್ನಲ್ಲ ಸೆಕೆಂಡ್ ಲೆಕ್ಚರ್ ಆಫ್ ಕಂಟಿನ್ಯೂಟಿ. ಸೊ ನಾವು ಬೇರೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗೇನಾಗುತ್ತೆ ಡಿಫ್ರೆನ್ಸಿಯೇಷನು 2 ಪೈ ಆರ್ ಇಂಟು ಡಿ ಆರ್ ಬೈ ಡಿ ಟಿ. ಸೊ ವೆನೆವರ್ ಯು differentiating area is in terms of r square, but you're doing with respect to time. ಅದರಿಂದ ಮತ್ತೆ ಡಿ ಆರ್ ಬೈ ಡಿ ಟಿ ಬರೀಬೇಕು. ಇದನ್ನು ಆಲ್ರೆಡಿ ಎಲ್ಲ ಪ್ರೀವಿಯಸ್ ಲೆಕ್ಚರಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಒಂದು ವೇಳೆ ಕೇಳಿದರೆ, ಇಲ್ಲಿ ಕೇಳಿಲ್ಲ, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ಸೇ ಕೇಳಿದ್ದಾರೆ. ಸೊ ಆ್ಯಂಡ್ ಗಿವನ್ ದ ಆರ್ ವ್ಯಾಲ್ಯೂಸ್ ಆರ್, ಸಬ್ಸ್ಟಿಟ್ಯೂಟ್ ದೆ 2 into 3 6 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ. ಸಿಂಪಲ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಸೊ ವಾಟ್ ಈಸ್ ದ ಫೈಂಡ್ ದ ಎಡ್ಜ್. ಆ್ಯಂಡ್ ಎಡ್ಜ್ ಆಫ್ ಎನ್ ವೇರಿಯಬಲ್ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್. ಒಂದು ಕ್ಯೂಬ್ ಇದೆ, ಅದರ ಎಡ್ಜ್ ಸೈಡ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಇದೇನಿದು ಟಿ ಆಗಿದೆ 3 ಸೆಂಟಿಮೀಟರ್ ಅಂದರೆ ನೋಡಿ ಪರ್ ಸೆಕೆಂಡ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಡಿ ಎಕ್ಸ್ ಬೈ ಡಿ ಟಿ ಅಂತ. ಅಂದರೆ ಒಂದು ವೇಳೆ ಎಡ್ಜ್ ನಾನು ಏನಾದರೂ ಎಕ್ಸ್ ಅಂತ ತೊಗೊಂಡ್ರೆ ಇದು ಒಂದು ಡಿ ಎಕ್ಸ್ ಬೈ ಡಿ ಟಿ. ಹೌ ಫಾಸ್ಟ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್ when the length of the edge is 10 centimeter. ಇಟ್ಸ್ ವೆರಿ ಸಿಂಪಲ್. ಏನು ಮಾಡ್ತೀವಿ ನಾವೀಗ, ಅವ್ರು ಕೊಟ್ಟಿದ್ದಾರೆ ಡಿ ಎಕ್ಸ್ ಬೈ ಡಿ ಟಿ, ನಾವೇನು ಫೈನ್ ಮಾಡಬೇಕು, ಡಿ ವಿ ಬೈ ಡಿ ಟಿ ಫೈನ್ ಮಾಡಬೇಕು. ಆಲ್ವೇಸ್ ನೀವು ಯಾವುದೇ ಎಕ್ಸಾಮ್ ಬರೀಬೇಕಂತ ಹೇಳಿದ್ರೆ ತುಂಬ ಸಣ್ಣ ಒಂದು 1 ಮಾರ್ಕ್ 2 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಎಲ್ಲ ಕೊಟ್ಟರೆ ಈ ರೀತಿ ಡೋಂಟ್ ರೈಟ್ ಗಿವನ್ ಫಾರ್ಮುಲಾ, ನಾಟ್ ರಿಕ್ವೈರ್ಡ್. ಗಿವನ್ ಫಾರ್ಮುಲಾ ಬೇಕಾಗಿಲ್ಲ, ಡೈರೆಕ್ಟಾಗಿ ಬರೀಬೋದು. ಆಮೇಲೆ 3 ಮಾರ್ಕರ್ಸ್ 5 ಮಾರ್ಕರ್ಸ್ ಕೊಟ್ಟಾಗ ಇದನ್ನು ಪ್ರಾಪರಾಗಿ ಗಿವನ್ ಫಾರ್ಮುಲಾದಲ್ಲಿ ಬರೀಬೇಕು. ಆಯಿತಾ? ಪಕ್ಕ ಇದರಲ್ಲಿ ಕ್ವಶನ್ಗೆ ಬಂದೇ ಬರುತ್ತೆ. ಬಟ್ ಡಿಪೆಂಡಿಂಗ್ ಆನ್ ಈ ವರ್ಷ ನೋಡ್ಬೇಕು ಯಾವ ಥರ ಮಾರ್ಕ್ಸ್ ಕೇಳ್ತಾರೆ ಅಂದ್ಬಿಟ್ಟು ಅವರು. ದೇ ಕೆನ್ ಆಸ್ಕ್ 2 ಮಾರ್ಕ್ 3 ಮಾರ್ಕ್ ಏದಿನ್ ದೇ ಕೆನ್ ಆಸ್ಕ್. ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಗಿವನ್ ಎಲ್ಲ ಬರೀಬೇಕು ಒಂದೊಂದು ಜಾಸ್ತಿ ಮಾರ್ಕ್ಸ್ ಇದ್ದರೆ. ಸೊ ಗಿವನ್ ಈಸ್ ಈಕ್ವಲ್ ಟು ವಾಟ್ ಇಸ್ ಎಡ್ಜ್ ಆಫ್ ದ ಕ್ಯೂಬ್ ಇಸ್ ಎಕ್ಸ್, ಆ್ಯಂಡ್ ದೆನ್ ದ ಎಕ್ಸ್ ಇಸ್ ಗಿವನ್ ಆಸ್ 10 centimeters, ಆ್ಯಂಡ್ ದೆನ್ ವಾಟ್ ದೇ ಆಸ್ಕಿಂಗ್ ಇಸ್ ವಾಟ್ ಈಸ್ ದ ವಾಲ್ಯೂಮ್. ಸೊ ಆ್ಯಂಡ್ ದೇ ಆಲ್ಸೋ ಗಿವನ್ ಡಿ ಎಕ್ಸ್ ಬೈ ಡಿ ಟಿ ಬಂದು 3 centimeters per second ಅಂತ ಕೊಟ್ಟಿದ್ದಾರೆ. they're asking what is dv by dt. It's a very simple question. Calculate ಮಾಡಿ ನೀವೇ ಈಗ. So what is the volume formula? Volume of a cube is x cube. So ನಾನೀಗ dv by dt ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಆಗ 3x square into dx by dt. ತುಂಬ ಜನ ಮಕ್ಕಳಿಗೆ ಮರ್ತೋಗ್ತಾರೆ dx by dt ಬರೆಯೋದು, ಬಿಕಾಸ್ ಇಟ್ಸ್ ಎ ಡಿಫ್ರೆಂಟ್ ವೇರಿಯಬಲ್. ಸಬ್ಸ್ಟಿಟ್ಯೂಟ್ ಮಾಡಿ ಮುಗೀತು. ಸೊ ಅವರೇ ಕೊಟ್ಟಿದ್ದಾರೆ 3 into x ಎಷ್ಟು 10 square into dx by dt ಎಷ್ಟು 3. So basically it is 3 3s are 900 ಯೂನಿಟ್ ಬರಿಬೇಕು, ತುಂಬ ಇಂಪಾರ್ಟೆಂಟು, centimeters cube per second ಅಂತ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಎಲ್ಲ ಸಿಂಪಲ್, ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಿಂಪಲ್. ನೆಕ್ಸ್ಟ್, the stone is dropped into a quiet lake and the waves moves in circles at a speed of 5 centimeter. ಕಲ್ಲಾಕಿದಾಗ ಏನಾಗುತ್ತೆ, ನಾವು ಸುಮ್ಮನೆ ಕಲ್ಲಾಕಿದ ತಕ್ಷಣ ಅಸ್ ಅ ಫೇಮಸ್, ತುಂಬ ಜನ ಆಟ ಆಡ್ತಾ ಇರ್ತೀವಿ. ಇನ್ನು ಊರ ಪಕ್ಕದಲ್ಲೆಲ್ಲ ಕೆರೆ ಇದ್ದರೆ ಕಲ್ಲು ಹಾಕೋದು, ವೇವ್ಸ್ ಕ್ರಿಯೇಟ್ ಮಾಡೋದು, ಕಲ್ಲು ಹಾಕ್ಬಿಟ್ಟು ಏನೋ ಆ ಕಲ್ ಮೇಲೆ ಹಿಂಗೆ, ಐ ಮೀನ್ ಏನದು ಆ ಲೇಕ್ ಮೇಲೆ ಅದು ಎಷ್ಟೋ ಪಿಚ್ ಹೋಗಬೇಕು. ಯು ಡನ್ ದಟ್. ನಂಗೆ ಲೇಕ್ ಅಂದರೆ ನೆನಪು, ಅದೇ ಲೇಕ್ ನೆನಪು ಬರುತ್ತೆ. ಲೇಕ್ ಇದ್ದರೆ ನಾವೆಲ್ಲ ವೆನ್ ವಿ ಯೂಸ್ ಟು ಬಿ ದೇರ್, ನಾನು ನಮ್ಮ ಹಳ್ಳಿಗಳು ಹೋದಾಗ ಕಲ್ಲು ಹಾಕಿದ್ರೆ ಅದು ಸಿಟಿಯಲ್ಲೂ ಸಿಗುತ್ತೆ ಅಲ್ಲಲ್ಲಿ ಲೇಕ್ಗಳು, ಬಟ್ ಕಲ್ಲು ಹಾಕಿದ್ರೆ ತುಂಬ ಕಷ್ಟ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಕಲ್ಲು ಹಾಕ್ತಾ ಕಲ್ಲು ಹಿಂಗೆ ಎಷ್ಟೊಂದು ಹಿಂಗೆ ಮೇಲೆ ಹೋಗುತ್ತೆ, ಯಾರು ಜಾಸ್ತಿ ಹೋಗುತ್ತೋ ಅವ್ರು ವಿನ್ ಆದಂಗೆ. ಸೊ ಇಷ್ಟು ಪ್ಲೇ ಆಲ್ ದಿಸ್ ಥಿಂಗ್ಸ್. ಅವೆಲ್ಲ ಏನು ಗೊತ್ತಾ, ಸರ್ಫೇಸ್ ಟೆನ್ಷನ್ನು ಎಲ್ಲ ಫಿಸಿಕ್ಸ್ ಕಾನ್ಸೆಪ್ಟೇ, ಆಯಿತಾ? ಆ್ಯಂಡ್ ಸೊ ಕಲ್ಲು ಹಾಕಿದಾಗ ಏನಾಗುತ್ತೆ, ವೇವ್ಸ್ ಕ್ರಿಯೇಟ್ ಆಗುತ್ತೆ. ಸೊ ವೇವ್ಸ್ ಅಂದರೆ ಏನು ಹೇಳಿ, ವೇವ್ ಫ್ರೆಂಡ್ಸ್. ನಿಮ್ಮ ಫಿಸಿಕ್ಸ್ ನೆನಪಿದೆಯಾ? ಇದು ವೇವ್ಸ್ ಅಲ್ಲ, ವೇವ್ ಫ್ರೆಂಡ್ಸ್.
ವೇವ್ ಫ್ರೆಂಡ್ಸ್. ಓಕೆ, ಫಿಸಿಕ್ಸಲ್ಲಿ ವೇವ್ಲೆಟ್ಸ್, ವೇವ್ ಫ್ರೆಂಡ್ಸ್, ಹೈಗನ್ಸ್ ಪ್ರಿನ್ಸಿಪಲ್, ಅದು ಹಾಕಿದ ತಕ್ಷಣ ವೇವ್ ಆಪ್ಟಿಕ್ಸ್. ಡೋಂಟ್ ವರಿ, ಐ ವಿಲ್ ಟೀಚ್ ಯು ದಟ್ ವೇವ್ ಆಪ್ಟಿಕ್ಸ್ ಆಲ್ಸೋ ಇನ್ ಎ ವೆರಿ ಈಸಿ ವೇ. ಓಕೆ, ತುಂಬ ಈಸಿ ಚಾಪ್ಟರ್. ಸೊ ವೇವ್ ಫ್ರೆಂಡ್ಸ್ ಕ್ರಿಯೇಟ್ ಆಗುತ್ತಾ ಎನಿವೇರ್. ಸೊ ಈಗೇನಾಗುತ್ತೆ, ರೇಡಿಯಸ್ ಜಾಸ್ತಿ ಆಗುತ್ತೆ. ಸೊ ರೇಡಿಯಸ್ ಜಾಸ್ತಿ ಆದಂಗೆ ಏರಿಯಾನು ಜಾಸ್ತಿ ಆಗುತ್ತೆ ಅಲ್ವಾ? ಕಲ್ಲು ಹಾಕಿದ ತಕ್ಷಣ ಅದೇನು ಸರ್ಕಲ್ ಅದು ಜಾಸ್ತಿ ಆಗ್ತಾ ಇರುತ್ತೆ. ಅವು ಕ್ವಶನ್ ಕೇಳ್ತಾ ಇದ್ದಾರೆ, ಹೌ ಫಾಸ್ಟ್ ದ ಎನ್ಕ್ಲೋಸ್ಡ್ ಏರಿಯಾ ಇಸ್ ಚೇಂಜಿಂಗ್. ಏರಿಯಾ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಸೊ ರೇಡಿಯಸ್ ಎಷ್ಟು ಕೊಡಿ, ರೇಡಿಯಸ್ ಬಂದು 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾನು ಅದಾದಮೇಲೆ ವಾಟ್ ಇಸ್ ಗಿವನ್, ರೇಡಿಯಸ್ ಈಸ್ ಇನ್ಕ್ರೀಸಿಂಗ್. ಓಕೆ, ಇಟ್ ಮೂವ್ಸ್ ಅಂತ ಹೇಳ್ತಾರೆ. ವೇವ್ ಮೂವ್ ಆಗ್ತಾ ಇದೆ, ರೇಡಿಯಲ್ ವೆಲಾಸಿಟಿ. ಆ ವೇವ್ ಅನ್ನೋದು 5 ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಮೂವ್ ಆಗ್ತಾ ಇದೆ. ಸೆಂಟಿಮೀಟರ್ ಅಂದರೆ ರೇಡಿಯಸ್ ಅಲ್ವಾ, ಇಟ್ಸ್ ಯೂನಿಟ್ ಆಫ್ ರೇಡಿಯಸ್. ಸೊ dr/dt ಬಂದು ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ, ದಟ್ ಈಸ್ 5 ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಅಂತ. ಅದಾದಮೇಲೆ ನಂತರ ಹೌ ಫಾಸ್ಟ್ ದ ಏರಿಯಾ ಇಸ್ ಇನ್ಕ್ರೀಸಿಂಗ್. ನೀವೇ ಆನ್ಸರ್ನ ಬರೆದ್ಬಿಡಿ. ಈಗ ಆನ್ಸರ್ ವಾಟ್ ಈಸ್ dA/dt, ವಾಟ್ ಈಸ್ ದ ಫಾರ್ಮುಲಾ, A is equal to πr². dA/dt ಏನಾಗುತ್ತೆ, 2πr ಆಗುತ್ತೆ ಇಂಟು dr/dt. ಎಂತಕ್ಕೆ ಅಂದರೆ implicit functions, or not implicit ಅಲ್ಲ, dr/dt chain rule type actually basically. So 2 into pi ಪ್ಲೇಸಲ್ಲಿ pi ಇರುತ್ತೆ, 8 ಇರುತ್ತೆ. ಅದಾದಮೇಲೆ dr/dt 5 ಕೊಟ್ಟಿದ್ದಾರೆ. 8 5 40 40 pi ಕರೆಕ್ಟ್ ಅಲ್ವಾ? 5 to the 10 ಸಾರಿ 80 pi, 5 to the 10 80 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಸಿಂಪಲ್. ಓಕೆ, ಸೊ ದಟ್ಸ್ ಇಟ್. ಸೊ ಏನೋ ಕ್ವಶನ್ ಕೊಟ್ಟಿರ್ತಾರೆ, ಏನೋ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಡಿಫ್ರೆನ್ಷಿಯೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ಸ್ ಸಿಗುತ್ತೆ. ಅರ್ಥ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್ ವಾಟ್ ದ ಕ್ವಶನ್ ನಾವು ಹಿಯರ್ ಇಸ್, ವೆನ್ ದ ವಾಲ್ಯೂಮ್ ಆಫ್ ಕ್ಯೂಬ್ ಇನ್ಕ್ರೀಸಿಂಗ್. ನೀವೇ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ ಫಸ್ಟು. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಫಾರ್ಮುಲಾಸ್ ಗೊತ್ತಿರುತ್ತೆ. ಯಾವತ್ತು ಹೌ ಫಾಸ್ಟ್ ಅಂತ ಹೇಳಿದ್ರೆ ಟೈಮು ಆ ಥರ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ವೀಡಿಯೋ ಪಾಸ್ ಮಾಡಿ ಫಸ್ಟ್ ಈ ಕ್ವಶನ್ ನೀವೇ ಟ್ರೈ ಮಾಡಿ, ಅದಾದಮೇಲೆ ನಾನು ಬರೋ ಸೊಲ್ಯೂಷನ್ನ ಚೆಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಇಸ್. ನೀವು ಟ್ರೈ ಮಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಎಟ್ ಎ ರೇಟ್ ಆಫ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್. ಒಂದು ವೇಳೆ ಯಾವುದಾದ್ರೂ ಕ್ವಶನಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ರೆ ನೀವು ಖಂಡಿತವಾಗ್ಲೂ ನೆಗೆಟಿವ್ ಸೈನ್ ಯೂಸ್ ಮಾಡೋಕ್ಕಾಗುತ್ತೆ. ಒಂದು ಇದೇ ಕ್ವಶನ್ ಏನಾದರೂ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದರೆ ನೀವು -8 ಅಂತ ಯೂಸ್ ಮಾಡಬೇಕು, ಮೈನಸ್ ಯೂಸ್ ಮಾಡಲೇಬೇಕು, ಇಲ್ಲಾಂದ್ರೆ ಆನ್ಸರ್ ಬರೋದಿಲ್ಲ. ಓಕೆ, ಸೊ dy/dt ಬಂದು ಸಿನ್ಸ್ ಇಟ್ಸ್ ಗಿವನ್ ಆಸ್ ಅ ಇನ್ಕ್ರೀಸಿಂಗ್, ಸೊ ಇಟ್ಸ್ ಪಾಸಿಟಿವ್ ವ್ಯಾಲ್ಯೂ. ಸೊ ನಾನು ಹಾಗೆ ಇಡ್ತೀನಿ 8 ಸೆಂಟಿಮೀಟರ್ಸ್ ಕ್ಯೂಬ್ ಪರ್ ಸೆಕೆಂಡ್. ಹೌ ಫಾಸ್ಟ್ ದ ಸರ್ಫೇಸ್ ಏರಿಯಾ ಇಸ್ ಇನ್ಕ್ರೀಸಿಂಗ್. ಅವ್ರೇನು ಕೇಳ್ತಿದ್ದಾರೆ, ಸರ್ಫೇಸ್ ಏರಿಯಾ ಎಷ್ಟು ಫಾಸ್ಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಆಯಿತಾ? ದ ಲೆಂತ್ ಆಫ್ ದ ಎಡ್ಜ್. ನಾನು ಒಂದು ವೇಳೆ ಕ್ಯೂಬ್ ಅಲ್ವಾ ಇದು, ನಾನು ಕ್ಯೂಬ್ ಎಕ್ಸ್ ಬಂದು 12 ಸೆಂಟಿಮೀಟರ್ ಅಂತ ತಗೊಂಡ ಎಡ್ಜು. ಆಸ್ಕಿಂಗ್ ವಾಟ್ ಈಸ್ dA/dt. ಐ ಹೋಪ್ ನೀವೇ ಟ್ರೈ ಮಾಡಿದ್ರೆ ಅಂದ್ಕೊಂಡು ಲೆಟ್ಸ್ ಡೂ ದಿಸ್. ಓಕೆ, ಕ್ವಶನ್ ಏನಲ್ಲಿ dA/dt ಇಲ್ಲ. ವಾಲ್ಯೂಮ್ ಫಾರ್ಮುಲಾ ಏನು ಕ್ಯೂಬ್ದು, ವಾಲ್ಯೂಮ್ ಬಂದು x ಕ್ಯೂಬು. ಸೊ ವಾಟ್ ಈಸ್ dV/dt, 3x² ಇಂಟು dx/dt ಬರುತ್ತೆ. ನೋಡಿ ಈ ಕ್ವಶನಲ್ಲಿ 3x dx/dt ಬಂತಲ್ವಾ. ನಾನೀಗ ಎಕ್ಸ್ ಬಂದು 12 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ನಾಟ್ ಎ ಪ್ರಾಬ್ಲಮ್. 3 ಇದೆ, ನಾಟ್ ಎ ಪ್ರಾಬ್ಲಮ್. dx/dt ಏನು, dx/dt ಕೊಟ್ಟಿಲ್ಲ ಅವರು dV/dt ಕೊಟ್ಟಿದ್ದಾರೆ, dx/dt ಕೊಟ್ಟಿಲ್ಲ, ನಾಟ್ ಎ ಪ್ರಾಬ್ಲಮ್. ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ dV/dt ಆ್ಯಂಡ್ ಗೆಟ್ dx/dt. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ ಈಗ, dV/dt ಯೂಸ್ ಮಾಡಿಕೊಂಡು dx/dt ತೊಗೊಂಬೋಣ. ಸೊ ವಾಟ್ ಈಸ್ ದ ಗಿವನ್, ದ ಗಿವನ್ dV/dt ಆಸ್ ವಾಟ್, 8 ಸೆಂಟಿಮೀಟರ್ಸ್ ಕ್ಯೂಬ್ ಪರ್ ಸೆಕೆಂಡ್. dV/dt ಅಂದರೆ ಏನು, ವಾಲ್ಯೂಮ್ ಫಾರ್ಮುಲಾ ಏನು, ಏನಂದರೆ ಹೌ ಫಾಸ್ಟ್ ಇಸ್ ದ ಏರಿಯಾ. ಏರಿಯಾ ಕೇಳ್ತಾ ಇದ್ದಾರೆ ಅವರು. ಸೊ ಏರಿಯಾದ ಆಸ್ಕಿಂಗ್, ಸಾರಿ. ಸೊ ನಾವೇನು ಫೈನ್ ಮಾಡೋಕ್ಕಂತ ಹೇಳಿದ್ರೆ ಎರೇಸರ್. ಸೊ ಇದು ಬಂದು 6x². ಇದನ್ನ ಎರೇಸ್ ಮಾಡಿಬಿಡಿ. ವಿ ಸಪೋಸ್ ಟು ಫೈಂಡ್ ವಾಲ್ಯೂಮ್ ಕೊಟ್ಟಿದ್ದಾರೆ, ನಾವು ಏರಿಯಾ ಫೈಂಡ್ ಮಾಡೋಕ್ಕಲ್ವಾ. ಏರಿಯಾ ಬಂದು 6x². ಸೊ ಕ್ಯೂಬ್ದು. ಸೊ dA/dt ಬಂದು ಏನಾಗುತ್ತೆ, 6 ಇಂಟು x² ಡಿಫ್ರೆನ್ಸಿಯೇಷನ್, ದಟ್ ಇಸ್ 2x ಇಂಟು dx/dt. ಅದು ನಮಗೆ dx/dt ಬೇಕು. ಈ dx/dt ನಾವು dV/dt ತೊಗೊಂಬರ್ತೀವಿ. ಓಕೆ, ನಾಗ ವಾಟ್ ಈಸ್ dV/dt, ವಾಲ್ಯೂಮ್ ಇಸ್ ಈಕ್ವಲ್ ಟು, ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಬೇಸಿಕಲಿ x³ ಇರುತ್ತೆ. ಸೊ dV/dt ಒಂದು 3 ಇಂಟು x² ಇಂಟು dx/dt.
ವಾಲ್ಯೂಮ್ ಒಂದು 8 ಆಲ್ರೆಡಿ ಕೊಟ್ಟಿದ್ದಾರೆ. 3 ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಎಷ್ಟು 12 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್ ಹಾಗೆ ಇಡ್ತೀನಿ. ಸೊ dx by dt. So what is my dx by dt will be? My dx by dt will be, so dx by dt ಹಾಗೆ ಇಟ್ಕೊಳ್ಳಿ, ಎರಡು ಈ ಕಡೆ ತೊಗೊಂಬನ್ನಿ, 8 divided by 3 into 12 ಸ್ಕ್ವೇರ್. ಇಲ್ಲೇನು ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಅಲ್ಲೂ 6 2 ಎಲ್ಲ ಇರುತ್ತೆ, ಯು ಮೇ ಹ್ಯಾವ್ ಟು ಕ್ಯಾನ್ಸಲ್ ಇಟ್, ಅದಕ್ಕೋಸ್ಕರ. ಸೊ ನನಗೀಗ dx by dt ಬಂತು. ಈ dx by dt ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇಲ್ಲಿ. ಸೊ ಕೆಲವೊಂದು ಕ್ವಶನಲ್ಲಿ ನೋಡಿ, ಇಡೀ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸಲ್ಲಿ ದೇ ವಿಲ್ ಜಸ್ಟ್ ಪ್ಲೇ ವಿತ್ ದ ಫಾರ್ಮುಲಾಸ್ ಅಷ್ಟೇ, ಇನ್ನೇನು ಇಲ್ಲ. ನಿಮಗೆ ವಾಲ್ಯೂಮು, ಸರ್ಫೇಸ್ ಏರಿಯಾ, ಅದರದ್ದು ಎಜ್ಜು ಇಲ್ಲ ರೇಡಿಯಸ್ ಗೊತ್ತಿದ್ರೆ ಸಾಕು. ಯಾವುದೋ ಒಂದು ಕೊಟ್ಟಿರ್ತಾರೆ, ಯಾವುದೋ ಒಂದು ಕೊಟ್ಟಿರೋದಿಲ್ಲ, ಯಾವುದೋ ಒಂದು ಕೊಟ್ಟು ಯಾವುದೋ ಒಂದನ್ನು ಕೇಳ್ತಾರೆ, ಇಷ್ಟೇ, ಇನ್ನೇನು ಇಲ್ಲ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಆಯಿತಾ? ಸೊ ನಾನು ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನಂಗೆ ಆನ್ಸರ್ ಈಗ. ಸೊ ಐ ವಾಂಟ್ ಅನ್ ಆನ್ಸರ್. ಸೊ ವಾಟ್ ಈಸ್ ಮೈ dx by dt? ಸೊ ದಟ್ ವಿಲ್ ಬಿ 6 ಇಂಟು 2 ಇಂಟು ಎಕ್ಸ್ ಬಂದು 12 ಇದೆ, dx by dt ಬಂದು 8 divided by 3 into 12 square. So 12 into 12. So ನಾನು ಕ್ಯಾನ್ಸಲ್ ಮಾಡಿದ್ರೆ what do you want to get it? 12. Okay, 3 2s are 6, 3 2s are 6. So 2 4 3. So you won't get 8 by 3. ಎಷ್ಟದು? 8 by 3 ಏನು ಹೌ ಫಾಸ್ಟ್ ಏರಿಯಾ ಅಲ್ವಾ? ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಅರ್ಥ ಆಯ್ತಾ? ಸಿಂಪಲ್. ಸೊ ಯಾವುದೋ ಒಂದು ಕೊಟ್ಟರು ಯಾವುದೋ ಒಂದು ಕೊಟ್ಟಿರೋದಿಲ್ಲ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಫ್ ಯು ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್ ಐ ಟೆಲ್ ಯು, ಕ್ಯಾಲ್ಕುಲಸ್ ಅಂದರೆ ಏನು, ಕ್ಯಾಲ್ಕುಲಸ್ ಇಸ್ ಲವ್ ಅಂತ ಕಮೆಂಟ್ ಮಾಡಿ. ಸೊ ನೋ, ಐ ವಾಂಟ್ ಯು ಟು ಬಿಕಮ್, ನನಗೆ ಗೊತ್ತಾ ನೀವು ಕಮೆಂಟ್ ಮಾಡ್ತಾ ಇದ್ದಾರೆ, ನಿಮಗೆ ಅನಿಸುತ್ತೆ ಎಸ್ ನಂಗೆ ಕ್ಯಾಲ್ಕುಲಸ್ ಅಂದರೆ ತುಂಬ ಇಷ್ಟ. ಎಕ್ಸಾಮ್ ಅಷ್ಟರಲ್ಲಿ ಒಂದು ನನ್ನ ಪ್ರಕಾರ 23 ಸತಿ ಕಮೆಂಟ್ ಮಾಡಿದೆ ಕ್ಯಾಲ್ಕುಲಸ್ ಅಂದರೆ ಐ ಲವ್ ದ ಕ್ಯಾಲ್ಕುಲಸ್ ಅಂದ್ಬಿಟ್ಟು. ಆಟೋಮೆಟ್ಲಿ ನಿಮ್ಮ ಮೈಂಡಲ್ಲಿ ಫೀಡ್ ಆಗಿಬಿಟ್ಟಿರುತ್ತೆ, ಕ್ಯಾಲ್ಕುಲಸ್ ನಂಗೆ ತುಂಬ ಇಷ್ಟ ಆಗ್ತಾಯಿದೆ ಅಂದ್ಬಿಟ್ಟು. ಸೊ ಯು ವಿಲ್ ಸ್ಕೋರ್ ಫುಲ್ ಔಟ್ ಆಫ್ ಫುಲ್. ಇದೊಂದು ಚಾಪ್ಟರ್ ಮುಗಿಸ್ಕೊಂಡ್ಬಿಟ್ರೆ, ಈ ಕ್ಯಾಲ್ಕುಲಸ್ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಚಾಪ್ಟರ್ಸು ವಿ ಕ್ಯಾನ್ ಜಸ್ಟ್ ಕ್ವಿಕ್ಲಿ ಫಿನಿಶ್ ಇಟ್ ಆಫ್. ಓಕೆ, ದ ಟೋಟಲ್ ರೆವಿನ್ಯೂ ಇನ್ ರುಪೀಸ್ ಫ್ರಮ್ ದ ಸೇಲ್ಸ್ ಆಫ್ ಎಕ್ಸ್ ಯೂನಿಟ್ಸ್, ಇದು ಕಾಮರ್ಸ್ ರಿಲೇಟೆಡ್ ಕ್ವಶನು. ಬಟ್ ನಮ್ಮ ಪ್ರಕಾರ ಮಾರ್ಜಿನಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಜಸ್ಟ್ ನೆನ್ಪಿಟ್ಕೊಳ್ಳಿ, dr by ಯು ಜಸ್ಟ್ ಹ್ಯಾವ್ ಡಿಫ್ರೆನ್ಷಿಯೇಟ್ dr by dx, ಯು ಹ್ಯಾವ್ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಅಷ್ಟೇ. ಸೊ 26x, ಈ ಥರ ಕ್ವಶನ್ಸ್ ಎಲ್ಲ ಕೇಳಿದ್ರೆ 1 ಮಾರ್ಕ್ 2 ಮಾರ್ಕ್ ಕೇಳ್ತಾರೆ. 26x plus 26 ಇರುತ್ತೆ. ಸೊ ವಾಟ್ ಈಸ್ ಮೈ ಎಕ್ಸ್ ವಿಲ್ ಬಿ, ಸೊ ಎಕ್ಸ್ ಕಾಮ ತಗೊಂಡು x plus 1, ಸೊ ದಟ್ ಈಸ್ 26, 7 plus 1 8, 8 5 40, 48 4 16, ಸೊ 208. Answer is 208. 48 4 16, yeah, 208 is the answer. That's it. Very simple question. Okay, a balloon which always remains spherical as a variable radius, is one variable radius ide. Okay, find the rate at which its volume is increasing with the radius when the later antilla radius anta. So video pause ಮಾಡಬೇಕು, ನೀವೇ ಮಾಡಬೇಕು, ಆನ್ಸರ್ ನಿಮ್ಗೆ ಬರಲೇಬೇಕು. ಓಕೆ, yeah, what the question is, the balloon is always remains spherical, rate at which volume is increasing. So question ಹೇಳ್ತಾರೆ volume increasing. Oh, they're asking, see, the rate at which the volume is increasing with the radius ಅಂದರೆ ಏನು ಅವ್ರು ಕೇಳ್ತಾ ಇರೋದು, dv by dr ಅಂದರೆ ಏನು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್, ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಲ್ಯೂಮ್ ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ದ ಸ್ಪೆರಿಕಲ್ ವಾಲ್ಯೂಮ್ ಇಸ್ 4/3 pi r cube. ಸ್ಪಿಯರ್ದು ವಾಲ್ಯೂಮ್ ಒಂದು 4/3 pi r cube. ವಾಟ್ ಈಸ್ dv by dr? 4/3 pi into 3 into r square into dv out ಅಷ್ಟೇ 3r square, because respect to r ಅಲ್ವಾ. ಸೊ ನೆಕ್ಸ್ಟು 4/3 pi 3 r square, 10 into 10. ಸೊ 3 ಕ್ಯಾನ್ಸಲ್ ಆಗುತ್ತೆ. 400 pi ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಂಟಿಮೀಟರ್. ಯೂನಿಟ್ ಬರೀಬೇಕಾದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಐ ಮೀನ್ ಡೆಮೆ ಕಟ್ 1 ಮಾರ್ಕ್. ಓಕೆ, ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ಇದು ಫೇಮಸ್ ಕ್ವಶನ್, ಪ್ರತಿ ವರ್ಷ ಬರ್ತಾ ಇತ್ತು. ನೀವು ಯಾವುದೇ ಪ್ರೀವಿಯಸ್ ಇಯರ್ಸ್ ಪೇಪರ್ ಚೆಕ್ ಮಾಡಿದ್ರೆ ಈ ಕ್ವಶನ್ 5 ಮಾರ್ಕ್ಸ್ ಕೇಳ್ತಾ ಇದ್ರು. ಮೇ ಬಿ ಈ ವರ್ಷ 5 ಮಾರ್ಕ್ಸ್ ಕೇಳದೇ ಇರ್ಬೋದು. ಬಟ್ ಅದೇ ಕ್ವಶನ್ನ ಯಾವುದೋ ಒಂದು ಸಿಂಗಲ್ ಪಾರ್ಟ್ ಕೊಟ್ಬಿಟ್ಟು 2 ಮಾರ್ಕು, ಇಲ್ಲಾಂದರೆ ಬರೀ ಸಿಂಗಲ್ ಪಾರ್ಟ್ ಕೊಟ್ಟು 3 ಮಾರ್ಕ್ ಆದರೆ ಕೇಳ್ಬೋದು. ಈ ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಕ್ವಶನ್ ಹೆಂಗೆ ಬೇಕಾದರೂ ಕೇಳ್ತಾರೆ. ದ ಲೆಂತ್ ಆಫ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್. ನಾನು ಹಾಗೆ ಹೇಳಿದ್ದೀನಿ, ಡಿಕ್ರೀಸಿಂಗ್ ಅಂತ ಕೇಳಿದ್ರೆ ಯಾವತ್ತೇ ಆಗಲಿ ಲೆಂತ್ನ ಎಕ್ಸ್ ಅಂತ ತೊಗೊತಾ ಇದ್ದೀವಿ, ಡಿಕ್ರೀಸಿಂಗ್ ಅಂದರೆ -5 ಅಂತ ತೊಗೊಬೇಕು ನಾವು. ಸೊ ಲೆಂತ್ ಒಂದು ರೆಕ್ಟ್ಯಾಂಗಲ್ ತೊಗೊಂಡಾಗ
ಅದರ ಲೆಂತ್ ನಾವು ಎಕ್ಸ್ ಅಂತ ತೊಗೊತಾ ಇದ್ದೀವಿ, ವಿಡ್ತ್ ವೈ ಅಂತ ತೊಗೊತಾ ಇದ್ದೀವಿ. ಅವ್ರು ಕೊಟ್ಟಿದ್ದಾರೆ dx/dt ಬಂದು -5 cm/min ಅಂತ ಕೊಟ್ಟಿದ್ದಾರೆ. ಓಕೆ, y ಈಸ್ ಇನ್ಕ್ರೀಸಿಂಗ್. ಅದಾದ್ಮೇಲೆ ನೆಕ್ಸ್ಟ್ ಏನು dy ಬೈ, ಅರ್ಥ ಆಗ್ತಾ ಇದೆಯಾ, dy/dt y ಈಸ್ ಇನ್ಕ್ರೀಸಿಂಗ್ ಅಟ್ ರೇಟ್ ಆಫ್ 4 cm/min, ಪಾಸಿಟಿವ್ ಪ್ಲಸ್ ಇದೆ. ಅದಾದಮೇಲೆ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಬಂದು 8 cm. at this point, at this x and y, how fast the perimeter is changing, how fast the area is changing. Very simple. So what is the perimeter formula? You have try marbadi. So 2 times of x plus y. They're asking how fast perimeter is changing, how fast and with respect to time. 2 into dx by dt plus dy by dt. So substitute ಮಾಡೋಣ ಇಲ್ಲಿ. dx by dt ಎಷ್ಟು? -5 plus 4, so -1 ಬರುತ್ತೆ, -2 ಬರುತ್ತೆ, -2 into what is that answer? Perimeter ಅಲ್ವಾ, centimeters per second. ಅರ್ಥ ಆಯ್ತಾ? -2 centimeters per second. ಅದಾದ್ಮೇಲೆ ನಂತರ ಸೊ ಏರಿಯಾ ಕೇಳ್ತಾ ಇದ್ದಾರೆ ಇಲ್ಲಿ. ಏರಿಯಾ ಈಸ್ ಈಕ್ವಲ್ ಟು xy. Actually I am teaching alva, so there's a balcony here. There are 2 pigeons. From that time they are seeing me only. Nanne nodta idave, ಏನು ಮಾಡ್ತಾ ಇದ್ದಾರೆ ಅನ್ಬೇಡ actually. So that's why. So ನಾನು ಲೆಕ್ಚರ್ ಮಾಡೋಕೆ ಏನು ಬೈ ಮಿಸ್ಟೇಕ್ ಇಲ್ಲಿ ನೋಡಿದ್ರೆ ಐ ಆಮ್ ವಾಚಿಂಗ್ ದ ಪಿಜನ್ಸ್ ಅಂತ, ಬಿಕಾಸ್ ಐ ಹ್ಯಾವ್ ಟೇಕನ್ ಕೇರ್ ಆಫ್ 2 pigeons. So they are coming and going. Next, area is equal to x into y. So area ಅಂದ್ರೆ ಏನು? x into y. So differentiate ಮಾಡಿ x into y ನ basically dA. So dA by dt. So dA by dt. So dA by dt ಏನಾಗುತ್ತೆ basically? So differentiate ಮಾಡಿದಾಗ ಎರಡು ವೇರಿಯೇಬಲ್ಸ್ ಇದೆ, ಏನು ಮಾಡಬೇಕು? u ಇರಲ್ x into dy by dt plus y into dx by dt. ಸಬ್ಸ್ಟಿಟ್ಯೂಟ್ ಮಾಡಿ ಈಗ x ಏನಾಗುತ್ತೆ basically? x is -5. ಸಿಂಪಲ್ ಮಕ್ಕಳೇ, -5 into 4 plus y ಏನಾಗಿದೆ? 6 into x, that is 8. Okay, 5 4s are, sorry, x what is the value of x? 8 alva. X is 8, sorry, x is 8. dy by dt ಅಷ್ಟು, dy by dt ಅಷ್ಟು 4 ಎಂಟಾಕ್ಲಿ 32 ಪ್ಲಸ್ y ಬಂದೇನಿದೆ 6, dx by dt ಎಷ್ಟಿದೆ? -5. ಸೊ -5 4 32, 5 30, 30. ಸೊ 2 centimeters square per second. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನಾವು. ಅದಾದಮೇಲೆ ಸೊ ಈ ಲೆಕ್ಚರ್ಸ್ ಆದಮೇಲೆ ನೀವು NCERT ಚೆಕ್ ಮಾಡಿ, ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್, ಯಾವುದೇ ಕ್ವಶನ್. ನೀವು ಎಕ್ಸಸೈಸ್ ಚೆಕ್ ಮಾಡಿ, ಎಕ್ಸಾಂಪಲ್ಸ್ ಚೆಕ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಟೈಪ್ ಕ್ವಶನ್ ನಾನು ಕವರ್ ಮಾಡಿದ್ದೀನಿ. ಯಾವುದಾದ್ರು ಸಿಮಿಲರ್ ಟೈಪ್ ಇದೆ 1 or 2 ಐ ಮೇಡ್ ಆರ್ ಲೆಫ್ಟ್ ಇನ್ ಎಕ್ಸಸೈಸ್. ನೀವು ಒಂದ್ಸರಿ ಚೆಕ್ ಮಾಡಿಬಿಟ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು ಗೆಟಿಂಗ್. ಈ ಟಾಪಿಕ್ಲಿ ಯಾವುದೇ ಕ್ವಶನ್ ಬಂದು ನೀವು ಮಾರ್ಕ್ಸ್ ತೊಗೊತೀರಾ. MCQs ಆಗಲಿ, PYQs ಆಗಲಿ, ಏನು ಬಂದು MCQs ಆಗಲಿ, ಫಿಲ್ ದ ಬ್ಲ್ಯಾಂಕ್ಸ್ ಆಗಲಿ, ಏನು ಬಂದು ನೀವು ಕ್ವಶನ್ ತೊಗೊಬೋದು, ಕ್ವಶನ್ ಮಾಡ್ಬೋದು. ಓಕೆ, ನೆಕ್ಸ್ಟ್, what is the find the points of the point on the curve at which the y coordinate is changing 8 times as fast as x coordinate? As fast as x coordinate question ಕೊಟ್ಟಿದ್ದಾರೆ, ಒಂದು ಕರ್ವ್ ಕೊಟ್ಟಿದ್ದಾರೆ. ಸೊ 6y is equal to x cube plus 2 ಅಂತ. ಸೊ ಆ ಕರ್ವಲ್ಲಿ ಯಾವುದೋ ಒಂದು ಪಾಯಿಂಟ್ ಹತ್ರ ದೇ ಸೇಯಿಂಗ್ ದಟ್ ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ನಾನು x, y ಕ್ಯಾಲ್ಕುಲೇಟ್ ಮಾಡಬೇಕು. ದ ಪಾಯಿಂಟ್ ಅಟ್ ವಿಚ್ ಅಲ್ಲಿ dy by dt ಅದೇನು? ಅಟ್ ವಿಚ್ ದ y coordinate, at which y coordinate, that means dy by dt is changing 8 times as fast as dx by dt. Since it's given as fast, therefore we are taking with respect to time. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಸೊ ಈಗ ನೀವು ಎಕ್ಸ್ ಆ್ಯಂಡ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ರಿಲೇಷನ್ ಕೊಟ್ಟಿದ್ದಾರೆ. ಟ್ರೈ ಟು ಸಬ್ಸ್ಟಿಟ್ಯೂಟ್ ದಿಸ್ ಇನ್ ದಿಸ್. ಐ ಕಾಂಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವೇನು ಮಾಡಬೇಕು? ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಫಸ್ಟ್ ಇಕ್ವೇಷನ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. 6 into dy by dt equal to 3x square into dx by dt. Differentiation of 2 is 0. ಆಯ್ತಾ? ಸೊ ನನಗೆ dy by dt is equal to 8 times of dx by dt ಅನ್ನು ಕೊಟ್ಟಿದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ನಾನು dy by dt ಪ್ಲೇಸಲ್ಲಿ 8 times of dx by dt ಅಂತ ಹಾಕೊಂಡ್ರೆ
ಸೊ ಆಬ್ವಿಯಸ್ಲಿ ಡಿ ಎಕ್ಸ್ ಬೈ ಡಿ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಇಸ್ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ? ಸೊ ಯು ವಿಲ್ ಗೆಟ್ ಇಟ್ 3 2s ಎಂಟೈರ್ 16 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ ನಿಮಗೆ ಆನ್ಸರ್. ಸೊ ಎಕ್ಸ್ ಕೌಂಟ್ ನಮ್ಗೆ ಸಿಕ್ತು ಆನ್ಸರ್. ಎಕ್ಸ್ ಕೌಂಟ್ ಸಿಕ್ಕಾದ್ರೆ ವೈ ಕೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಿಂಪಲ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಷನ್. ಸೊ ನಾನು ಎಕ್ಸ್ ಈಸ್ ಈಕ್ವಲ್ ಟು ವೆನ್ ಐ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 4 I will get y as what? 6 into 6y is equal to 4 cube plus 2. So 6y andre so eshtavuತ್ತಿದು 64 plus 2 66. So y is equal to 66 by 6 ಆಗುತ್ತೆ. So 66 by 6 ಅಂತ ಹೇಳಿದ್ರೆ 11. So answer is 11. So the coordinate is what? 4,11. ಅದೇ ರೀತಿ ನೀವು ಇನ್ನೊಂದು you can find one more coordinate also. ಒನ್ ಮೋರ್ ಕೋಆರ್ಡಿನೇಟ್ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು -4 ಹಾಕೊಂಡು ಇದು ನಿಮಗೆ ಹೋಮ್ವರ್ಕ್ ನೀವೇ ಮಾಡಿ. -4 ಹಾಕೊಂಡು ಎಷ್ಟು? -4 ಕ್ಯೂಬ್ ಅಂದರೆ -64 ಆಗುತ್ತೆ. -64 ಪ್ಲಸ್ 2 -62. -62 ಡಿವೈಡ್ ಬೈ 6. -62 ಡಿವೈಡ್ ಬೈ 6 ಇಸ್ -31/3. ಸೊ ಆನ್ಸರ್ ಬಂದು -31/3 ಬರುತ್ತೆ. 2 ಪಾಯಿಂಟ್ಸ್ 4,11 ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಇಸ್ -4, -31/2, 31/3. ಓಕೆ, ಯಾ. ನೆಕ್ಸ್ಟ್ ಕ್ವಶನು ವಿಡಿಯೋ ಪಾಸ್ ಮಾಡಬೇಕು. ಇದು ಕ್ವಶನ್ ನೀವೇ ಮಾಡಬೇಕು, ಈಗ ಟ್ರೈ ಮಾಡಬೇಕು. ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೇಮ್. ಸ್ಯಾಂಡ್ ಇಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ಎ ರೇಟ್ ಆಫ್ 12 cm. ಸೊ ಪೈಪಿಂದ ಸ್ಯಾಂಡು ಬೀಳ್ತಾ ಇದೆ ಕೆಳಗಡೆಗೆ. ಸೊ ಇದೆಲ್ಲ ಐ ಥಿಂಕ್ ನೀವು ನೋಡಿರ್ಬೋದಲ್ವ ಬೇಕಾದ್ರೆ ನೀವು ಎಲ್ಲಿ ಪೈಪಿಂದ ಸೊ ನಾವು ಈ ಫ್ಲೋರ್ ಮಿಲ್ಗೆಲ್ಲ ಹೋದಾಗ, ಸೊ ಫ್ಲೋರ್ ಮಿಲ್ ನಾವೆಲ್ಲ ಫಸ್ಟ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಯು ಆರ್ ಟೇಕ್ ಗೋಧಿ, ಆಲ್ ದಿಸ್ ಥಿಂಗ್ಸ್ ಯು ಟೇಕ್ ಆ್ಯಂಡ್ ಗೋ ಟು ಫ್ಲೋರ್ ಮಿಲ್. ಓಕೆ, ಫ್ಲೋರ್ ಮಿಲ್ ಹೋದಾಗ ಅಲ್ಲಿ ಅದು ಬೀಳ್ಬೇಕಾದ್ರೆ ಯು ಕ್ಯಾನ್ ಸಿ ದಟ್ ಇಟ್ ಫಾಲ್ಸ್ ಲೈಕ್ ಎ ಕೋನ್, ಒಂದು ಕೋನ್ ಫಾರ್ಮ್ ಆಗುತ್ತೆ. ಇಲ್ಲಿ ಗೋಧಿ ಇಲ್ಲ ಅಕ್ಕಿ ಹಸಿಟ್ಟು ಏನೋ ಒಂದು ಬೀಳ್ಬೇಕಾದ್ರೆ ಇದೇನಾಗುತ್ತೆ ಇಲ್ಲಿ ಬೇಸಿಕಲಿ ಸೊ ಒಂದು ಕೋನ್ ಟೈಪ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಕ್ವಶನ್ ಅದೇ. ಸೊ ಅಲ್ಲಿ ಸ್ಯಾಂಡ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ಎ ರೇಟ್ ಆಫ್ 12 cm/s. ಸೊ ಇದು ಏನಿದು? ವಾಟ್ ಈಸ್ ದಿಸ್ ಗಿವನ್ ಫಸ್ಟು? ವಾಟ್ ಈಸ್ ದಿಸ್? ಫಸ್ಟ್ ಆಫ್ ಆಲ್ ನೋಡಿ, cm³ ಅಂದರೆ ಏನು? ವಾಲ್ಯೂಮಾ. ಸೊ ದೇ ಆರ್ ಬೇಸಿಕಲಿ ಗಿವನ್. ಸೊ ವಾಟ್ ಈಸ್ dv/dt ಅಂತ. ಸೊ dv/dt ಬಂದು ಅವ್ರು ಕೊಟ್ಟಿದ್ದಾರೆ 12 cm³/s ಅಂತ. dv/dt ಕೊಟ್ಟಿದ್ದಾರಾ? ಫಾಲಿಂಗ್ ಇನ್ ದ ಫಾರ್ಮ್ ಆಫ್ ಕೋನ್ ಎಟ್ ದ ಗ್ರೌಂಡ್ ಇನ್ ಸಚ್ ಎ ವೇ ದಟ್ ಹೈಟ್ ಆಫ್ ದ ಕೋನ್ ಇಸ್ ಆಲ್ವೇಸ್ ಯಾವ ರೀತಿ ಫಾಲ್ ಆಗ್ತಾ ಇದೆ ಅಂದರೆ, ಈ ಕೋನ್ ಹೈಟ್ ಇದೆಯಲ್ವಾ, ಅದರ ಮತ್ತೇನು ಬೇಸಾ? ಹೈಟ್ ಆಫ್ ದ ಕೋನ್ ಇಸ್ 1/6 of ರೇಡಿಯಸ್. ಹೈಟ್ ಆಫ್ ದ ಕೋನ್ ಇಸ್ 1/6 of ರೇಡಿಯಸ್. ಏನಕ್ಕೆ ಕೊಟ್ಟಿರೋ ಅಂದರೆ ಏನು ಗೊತ್ತಾ? ವೈ ದ ಗಿವನ್ ದಿಸ್, ಈಗ ವಾಲ್ಯೂಮ್ ಮಾಡಬೇಕು. ಈಗ ವೆನ್ ಎವರ್ ದಟ್ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್, ರೈಟ್, ಹೈಟ್ ಈಸ್ ಚೇಂಜಿಂಗ್, ರೇಡಿಯಸ್ ಇಸ್ ಚೇಂಜಿಂಗ್. ದಟ್ ಮೀನ್ಸ್ 2 ವೇರಿಯೇಬಲ್ಸ್ ಆರ್ ಚೇಂಜಿಂಗ್ ಅಟ್ ಎ ಟೈಮ್. ಸೊ ನಿಮಗೆ ಆ 2 ವೇರಿಯೇಬಲ್ಸ್ನ ಸಿಂಗಲ್ ವೇರಿಯೇಬಲ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ಥರ ರಿಲೇಷನ್ ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟು ಇನ್ನೊಂದು ಟಾಪಿಕ್ ಇದೆ, ಲಾಸ್ಟ್ ಟಾಪಿಕ್, ಮ್ಯಾಕ್ಸಿಮಮ್ ಮಿನಿಮಮ್ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಅದ್ರಲ್ಲಿ ತುಂಬ ಸಖತ್ ಬ್ಯೂಟಿಫುಲ್ ವರ್ಡ್ ಕ್ವಶನ್ಸ್ ಇರುತ್ತೆ. ಸೊ ಅದು CBSE ಮಕ್ಕಳಿಗೆಲ್ಲ ಅದು ಪಕ್ಕ ಫಿಕ್ಸ್ ಕ್ವಶನ್, ಅಲ್ಲಿಂದ 6 ಮಾರ್ಕ್ಸ್ ಬರುತ್ತೆ ಅವ್ರಿಗೆ ಅದೊಂದು ಕ್ವಶನ್. ಸೊ ಬೋರ್ಡ್ ಎಕ್ಸಾಮಲ್ಲಿ PUC ತುಂಬ ಕಡಿಮೆ ಕೆಲವೊಂದು ಕೇಳಿದ್ದಾರೆ, ಅದನ್ನು ಟೀಚ್ ಮಾಡ್ತೀನಿ ಲಾಸ್ಟ್ ಟಾಪಿಕಲ್ಲಿ. ಅಲ್ಲೂ ಅಷ್ಟೇ ಸೇಮ್ ಈ ಥರ ಯು ಹ್ಯಾವ್ ಟು ಕನ್ವರ್ಟ್. ನಿಮಗೆ ಯಾವುದೇ ಒಂದು ಕ್ವಶನ್ ಕೊಟ್ಟರೆ ನೋಡಿ, ಇಲ್ಲಿವರೆಗೆ ನಾವು ವಾಲ್ಯೂಮ್ ಆಫ್ ಎ ಸ್ಪೇರ್ ಅಂದರೆ ಏನು? 4/3 πr³ ಅದೇ ಸಿಂಗಲ್ ವೇರಿಯೇಬಲ್ ಇದೆ. ಇಲ್ಲಿ ವಾಲ್ಯೂಮ್ ಆಫ್ ಎ ಕೋನ್ ಬಂದು 4/3 πr²h ಇರುತ್ತೆ. ಆರ್ ಮತ್ತು H 2 ವೇರಿಯೇಬಲ್ಸ್ ಇದೆ. ಆ 2 ವೇರಿಯೇಬಲ್ಸ್ನ ಸಿಂಗಲ್ ವೇರಿಯೇಬಲ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ರಿಲೇಷನ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೇನದು? where that height of the cone is always 1/6 of the radius of the base. How fast is the height of the sand? ಅದಾಗ ಏನು ಕ್ವಶನ್ ಕೇಳ್ತಾ ಇದ್ದಾರೆ? ಹೈಟ್ ಆಫ್ ದ ಸ್ಯಾಂಡು ಎಷ್ಟು? ಈಗ ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು. ಅರ್ಥ ಆಯ್ತಾ? ಸೊ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ವ್ಯಾಲ್ಯೂ? ಸೊ ಸೇಮ್ ಥಿಂಗ್. ಓಕೆ, ಸೊ ನನಗೀಗ ವಾಟ್ ಹೈಟ್ ಆಫ್ ಹೈಟ್ ಆಫ್ ದ ಕೋನ್. ಸೊ ವಾಟ್ ಈಸ್ ಗನ್ ವಾಲ್ಯೂಮ್? ವಾಲ್ಯೂಮ್ ಆಫ್ ದ ಕೋನ್ ಏನು? 4/3 πr²h ಅಂತ. 4/3 ನಾನು ಇದನ್ನು ಕನ್ವರ್ಟ್ ಮಾಡಬೇಕು ಯೂಸಿಂಗ್ ದ ರಿಲೇಷನ್. ಕನ್ವರ್ಟ್ ಟು ಸಿಂಗಲ್ ವೇರಿಯೇಬಲ್. ಯಾವ ವೇರಿಯೇಬಲ್ ಕನ್ವರ್ಟ್ ಮಾಡ್ತೀರಾ? ಸಿನ್ಸ್ ದರ್ ಆಸ್ಕಿಂಗ್ H, ಸೊ ಕನ್ವರ್ಟ್ ಟು H. ಇಲ್ಲ, ನಾನು ಆರ್ಗೆ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಆರ್ಗೆ ಕನ್ವರ್ಟ್ ಮಾಡಿ ಮತ್ತೆ ವಾಪಸ್ H ಕನ್ವರ್ಟ್ ಮಾಡೋಕ್ಕೂ ಯೂಸಿಂಗ್ ದಿಸ್ ರಿಲೇಷನ್. ಅದು ಬರೋ ಡೈರೆಕ್ಟಾಗಿ ನಾನು ಇದನ್ನು H ಕನ್ವರ್ಟ್ ಮಾಡ್ತೀನಿ. ಸೊ π × r², H is equal to r/6, r is equal to 6h the whole square h ಬರುತ್ತೆ. ಸೊ 4/3 ×
pi into 36 h square into h 4 by 3 pi 36 h cube. ಇದು ವಾಲ್ಯೂಮ್. ನಾನು ಏನು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ಇಲ್ಲಿವರೆಗೂ. ಐ ಜಸ್ಟ್ ಸಿಂಪ್ಲಿಫೈಡ್. ನಾನು ಸಿಂಗಲ್ ವೇರಿಯಬಲ್ ಕನ್ವರ್ಟ್ ಮಾಡಿದ್ದೀನಿ. ನನಗೆ ಡಿ ವಿ ಬೈ ಡಿ ಟಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ರೇಟ್ ಅಲ್ವಾ? ಓಕೆ. ಸೊ 4/3 ಪೈ ಇರುತ್ತೆ. 36 ಹಾಗೆ ಇಟ್ಕೊಳ್ಳಿ. ಎಚ್ ಕ್ಯೂಬ್ ವಾಟ್ ಈಸ್ ಸಮಥಿಂಗ್ ಸ್ಕ್ವೇರ್? 3 into something ಸ್ಕ್ವೇರ್. ಅದಾದಮೇಲೆ ನಂತರ ಮತ್ತೆ ಡಿ ಎಚ್ ಬೈ ಡಿ ಟಿ ಬರುತ್ತೆ. ಸೊ ಎಲ್ಲನೂ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ನೀವೇನು ಮಾಡಬೇಕು ಇದರಲ್ಲಿ? ಜಸ್ಟ್ ಸಿಂಪಲ್ ಆಗಿ ಅದು ಏನು ವಾಟ್ ಈಸ್ ದಟ್ ಎಲ್ಲ ಕೊಟ್ಟಿದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್. ಎಚ್ ಕೊಟ್ಟಿದ್ದಾರೆ, ಎಚ್ 6 cm ಕೊಟ್ಟಿದ್ದಾರೆ. ಎಚ್ ಇಸ್ ಆಲ್ಸೋ ಗಿವನ್ ಆಸ್ 6 cm. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಡಿ ವಿ ಬೈ ಡಿ ಟಿ ಎಷ್ಟು? 12 ಮಸ್ಟ್ ಬಿ ಈಕ್ವಲ್ ಟು 4/3 pi into 36 into 3 into 3 into h square into dh by dt. So we got everything. So 12 equal to 4/3 into pi into 36 into 3 into h square is to 6 square. Okay, ಅದಾದಮೇಲೆ ವಾಟ್ ಈಸ್ ಡಿ ಎಚ್ ಬೈ ಡಿ ಟಿ ಅಷ್ಟು ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನನಗೆ 3 1s 3 12s 12 ಕ್ಯಾನ್ಸಲ್ ಆಗುತ್ತೆ. ಸೊ ಐ ಹ್ಯಾವ್ 4 into 3 into 6 square into pi. ಸೊ ದಿಸ್ 1 ಮಸ್ಟ್ ಬಿ ಈಕ್ವಲ್ ಟು 4 12 6 6 36 to dh by dt and pi is there. ಒಂದು ದೊಡ್ಡ ನಂಬರ್ ಬರುತ್ತಾ? 12 into 36. ಇಲ್ಲಿ ಮಿಸ್ಟೇಕ್ ಮಾಡಿ. v is equal to dv by dt is 12. 4/3 volume of cone is what? Oh, volume of cone is 1/3 pi r square. I'm sorry. 4/3 pi r cube. Oh, I'm sorry. So error. So ಇದು 1/3 ಮಿಸ್ಟೇಕ್ ಮಾಡೀನಿ. 1/3 ಸೊ 4/3 pi r cube. ಸಾರಿ, ಇದೇನು ಗೊತ್ತಾ, ನಾವು ಸುಮ್ಮನೆ ಮಾಡ್ತಾ ಇರ್ತೀವಲ್ವಾ. ಸೊ 1/3 ಸೊ ಈ 4 ಇರೋದಿಲ್ಲ. ಸೊ ಯು ಹ್ಯಾವ್ 6 4 ಇರೋದಿಲ್ಲ ನಿಮಗೆ. 4/3 ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಫಸ್ 1/3 pi r square h 1/3. ನನಗೆ ಗೊತ್ತು ನಿಮ್ಗೆ ಆಡಿ ಮಿಸ್ಟೇಕ್ ಗೊತ್ತಾಗಿದೆ ಎಲ್ಲಿ ಅಂದ್ಬಿಟ್ಟು, ಬಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ. 36 ಎಲ್ಲಿಂದ ಬಂತು? 3h square. h ಎಷ್ಟು? 6. Oh, h is 4. I made again mistake. ಏನಿಷ್ಟು ಐ ಆಮ್ ಗೆಟಿಂಗ್ ಡೌಟ್. ವೈ 36 30 so many 6 are coming ಅಂತ. ಸೊ 4. ಓಕೆ, ನನಗೆ ಓಕೆ ದೆನ್ ಸಬ್ಸ್ಟಿಟ್ಯೂಟ್ 4 ದೇರ್. 4 ನನ್ನ ಕ್ಲಾಸ್ ರೂಮಲ್ಲಿ ಇದೆ, ನೀವು ಅಲ್ಲೇ ಹೇಳ್ಬಿಡ್ತೀವಿ ಸರ್ ನೀವು ಹೆಚ್ಚು 4 ಮಿಸ್ಟೇಕ್ ಮಾಡಿದ್ದೀರಾ ಅಂದ್ಬಿಟ್ಟು. 4/3 pi 36 into 3 into ಸೊ 1/3 ಅಲ್ವಾ ಅದು. ಸೊ ಡಿ ವಿ ಬೈ ಡಿ ಟಿ ಇಸ್ ವಾಟ್ ಇಸ್ ಆಸ್ಕಿಂಗ್ ಇಸ್ what is d by 12? So 12 is equal to 1/3 pi. ಅದಾದಮೇಲೆ 36 ಎಲ್ಲಿಂದ ಬಂತು? ಬಿಕಾಸ್ ಆಫ್ ದಟ್ 6. 36 h ಸ್ಕ್ವೇರ್ ಬಂದು 4 ಸ್ಕ್ವೇರ್ ಆಗುತ್ತೆ. ಡಿ ಎಚ್ ಬೈ ಡಿ ಟಿ ಬಂದ್ಬಿಟ್ಟು ಏನಾಗುತ್ತೆ? ಡಿ ಎಚ್ ಬೈ ಡಿ ಟಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಲ್ವಾ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಾವು 12 into 1/3 pi. ಅದಾದಮೇಲೆ ಸೊ ಯು ಹ್ಯಾವ್ 36 ಕ್ಯಾನ್ ಕ್ಯಾನ್ಸಲ್ 36. ಸೊ 12s ಒಂದು ನಿಮಿಷ 1/3 pi into ವಾಟ್ ಮಿಸ್ಟೇಕ್ ಐ ಆಮ್ ಡೂಯಿಂಗ್. 12 ಕ್ಯಾನ್ಸಲ್ ಆಯ್ತಲ್ವಾ. ಸೊ ಅದಾದಮೇಲೆ 4 4 16. ಸೊ ಡಿ ಎಚ್ ಬೈ ಡಿ ಟಿ ಬಂದು ಡಿ ಎಚ್ ಬೈ ಡಿ ಟಿ ಇಸ್ ಬೇಸಿಕಲಿ 4 4 16 1/16 pi ಇಂಟು ಎಚ್ ಬಂದು ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಅಂತ. ಅರ್ಥ ಆಯ್ತಾ? ಐ ಜಸ್ಟ್ ಚೆಕ್ ಒನ್ಸ್ ಅಗೇನ್ ಎನಿ ಮಿಸ್ಟೇಕ್ಸ್ ಅದೇ.
I think this is the last question. Okay, so ವಾಲ್ಯೂಮ್ ಕೊಟ್ಟಿದ್ದಾರೆ dv/dt. ಸೊ dv/dt 12 cm ಕೊಟ್ಟಿದ್ದಾರೆ. ಅದಾದಮೇಲೆ and falling sand form a cone on the ground in such a way that the height of the cone v, so height of the cone is always h is equal to 1/6 of the radius. ಅದು ಕೊಟ್ಟಿದ್ದಾರೆ. ಅದಾದಮೇಲೆ height ಬಂದು height of the cone is 4 cm given that. They asking what is dh/dt. ವಾಲ್ಯೂಮ್ ಬಂದು 1/3 pi r square h ಇದೆ. ಸೊ ವಾಲ್ಯೂಮ್ ಫಾರ್ಮುಲಾ, ವಾಲ್ಯೂಮ್ ಆಫ್ ಕೋನ್ ಇಸ್ 1/3 pi r square h. ಓಕೆ, ಆ್ಯಂಡ್ ಆರ್ ಪ್ಲೇಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 6h ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ವಾಲ್ಯೂಮ್ ಇಸ್ 1/3 pi ಇಂಟು 6 is 36 h ಸ್ಕ್ವೇರ್, ಆರ್ ಇಸ್ 6h, 36 h ಸ್ಕ್ವೇರ್ ಇಂಟು h, ಆ್ಯಂಡ್ ದೆನ್ 36 ಕ್ಯಾನ್ಸಲ್ ಮಾಡಿದಾಗ 1/3 pi ಇಂಟು 36 h ಕ್ಯೂಬ್ ಇರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು 1 ಎಲ್ಲ ಕಡೆ 1 ಆಯಿತಾ. 1/3 pi ಇಂಟು 36 ಇಂಟು 3 ಸ್ಕ್ವೇರ್ ಇಂಟು h ಸ್ಕ್ವೇರ್ ಇಂಟು dh/dt. 1/3 ಇಂಟು pi ಇಂಟು 36 ಹಾಗೆ ಇರುತ್ತೆ. 36 1 3 ಮಾಡ್ತಾ ಹೋಗಿದ್ದೀವಿ ಇಲ್ಲಿ. ದಟ್ಸ್ 1 more 3 I don't know ಯಾಕೆ ಇಷ್ಟೊಂದು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನಾನು. someone banged the door, that's why. So 4 square 16 into c, 16 into 3 is basically our mood 18 48. So I think 1/48 pi centimeter per second. Okay, that's it. So that's it makle. So I hope so ಈ ಥರ ಯಾವುದೇ ಕ್ವಶನ್ಸ್ ಕೊಟ್ಟರು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸಲ್ಲಿ ಇಟ್ಸ್ ವೆರಿ ವೆರಿ ಸಿಂಪಲ್. ವಾಟ್ ಯು ಶುಡ್ ಡೂ ಬೇಸಿಕಲಿ, ಸೊ ಈ ಫಸ್ಟ್ ಫಾರ್ಮ್ಲೆಸ್ ಅರ್ಥ ಮಾಡ್ಕೊಬೇಕು ನೀವು. ಫಾರ್ಮ್ಲೆಸ್ ಅರ್ಥ ಮಾಡ್ಕೊಂಡಾದ್ಮೇಲೆ ಯಾವುದೋ ಒಂದು ಫಾರ್ಮುಲಾ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇನ್ನೊಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಈಗ ವಾಲ್ಯೂಮ್ ಕೊಟ್ಟಿದ್ದಾರೆ, ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ, ಯಾವುದೋ ಒಂದು ಕ್ವಾಂಟಿಟಿ ಕೊಟ್ಟು ಇನ್ನೊಂದು ಕ್ವಾಂಟಿಟಿನ ಕೇಳ್ತಾರೆ. ಹೌ ಫಾಸ್ಟ್ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಲ್ಲ ಅವರೇ ಮೆನ್ಷನ್ ಕೆಲಸ ಮಾಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು ಹೈಟ್ ಮಾಡಿ ಅಂತ ಅವ್ರಿಗೆ ಪರ್ಟಿಕ್ಯುಲರ್ ಕೇಳ್ತಾರೆ. ಸೊ ಹೌ ಫಾಸ್ಟ್ ಸಮಥಿಂಗ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ಅಂತ, ಆಗ ಮಾತ್ರ ಯು ಟು ಪರ್ಟಿಕ್ಯುಲರ್ ವೇರಿಯಬಲ್. ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಇದು ಹೌ ಫಾಸ್ಟೇ ಆಗಿರುತ್ತೆ. ಓಕೆ, ಆ್ಯಂಡ್ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. So thank you so much for watching. So don't forget to comment calculus is love, and see you in the next videos. Bye bye, take care.